ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ಒಂದು ಕ್ಲಾಸು ನಾನು ಉಡುಪಿಯಲ್ಲಿದ್ದಾಗ ಬನ್ನಂಜೆ ನಾರಾಯಣಗುರು ಟೆಂಪಲ್ನಲ್ಲಿ ನಡೀತಾ ಇತ್ತು. ಆವಾಗ ಒಂದು ದಿವಸ ಕ್ಲಾಸ್ನಲ್ಲಿ ಅದ್ರ ಹಿಂದಿನ ದಿವಸ ಪೇಪರ್ನಲ್ಲಿ ಒಂದು ನ್ಯೂಸ್ ಬಂದಿತ್ತು. ಏನಪ್ಪ ಅಂದರೆ, ಒಬ್ಬ ಜಿಲ್ಲಾ ಪಂಚಾಯತ್ FDC ಸೂಸೈಡ್ ಮಾಡಿಕೊಂಡ್ರು ಅಂತ. ಅದಕ್ಕೆ ಅದು ಚರ್ಚೆಗೆ ಬಂದಾಗ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದ್ವಿ, ಯಾಕಪ್ಪ ಈ ವ್ಯಕ್ತಿ ಜಿಲ್ಲಾ ಪಂಚಾಯತ್ FDC ಯಾಕೆ ಸೂಸೈಡ್ ಮಾಡಿಕೊಂಡ್ರು ಅಂತ. ಅದಕ್ಕೆ ಅವ್ರು ಹೇಳಿದರು, ಸರ್, ಅವನು ಮನೆ ಕಟ್ಟಲಿಕ್ಕೆ ಹತ್ತಿದ್ದ, ಅರ್ಧ ಮನೆ ಆಗಿತ್ತು. ಸಿಮೆಂಟ್ ಕೊಟ್ಟವರು, ಕಬ್ಬಣ ಕೊಟ್ಟವರು, ಉಸು ಕೊಟ್ಟವರು, ಸಾಲಗಾರ ಬೆನ್ನು ಹತ್ತಿದ್ರು. ಅವ್ನಿಗೆ ಸಾಲ ತೀರಿಸ್ಲಿಕ್ಕಾಗಿಲ್ಲ, ಅದಕ್ಕೆ ಸೂಸೈಡ್ ಮಾಡಿಕೊಂಡ. ನಾ ಒಂದೇ ಅಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ FDC ಹಣದ ವ್ಯವಸ್ಥೆ ಮಾಡಲಾರ್ದೇನೆ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ನ? ಇಲ್ಲ ಸರ್, ಅವನು ಹಣದ ವ್ಯವಸ್ಥೆ ಎಲ್ಲ ಮಾಡಿದ್ದ. ಎಲ್ಲ ತನ್ನ ಸೇವಿಂಗ್ಸನ್ನು ಮಣಿಪಾಲ್ ಫೈನಾನ್ಸ್ನಲ್ಲಿ ಇಟ್ಟಿದ್ದ. ಆದರೆ ಒನ್ ಫೈನ್ ಮಾರ್ನಿಂಗ್ ಮಣಿಪಾಲ್ ಫೈನಾನ್ಸ್ ಕೈ ಎತ್ತಿಬಿಡ್ತು, ದಿವಾಳಿ ಆಗಿಬಿಡ್ತು. ಆವಾಗ ಇವನಿಗೆ ಗಾಬರಿ ಆಗಿಬಿಡ್ತು, ಹೋಗಾಡ್ಬಿಟ್ಟ, ಏನು ಮಾಡಬೇಕು ಅಂತ ಅವ್ನಿಗೆ ತೋಚಲಿಲ್ಲ. ಅದಕ್ಕೆ ಸಾಲಗಾರ ಬಂದ, ಒಂದು ದಿವಸ ಮುಖ ತಪ್ಪಿಸ್ದ, 2 ದಿವಸ ತಪ್ಪಿಸ್ದ, 3 ದಿವಸ ತಪ್ಪಿಸ್ದ, 4ನೇ ದಿವಸ ಅವನು ಪರ್ಮನೆಂಟಾಗಿ ಸೂಸೈಡ್ ಮಾಡಿಕೊಂಡು ಹೋಗ್ಬಿಟ್ಟ. ಅದಕ್ಕೆ ನಾವು ಕೇಳಿದ್ವಿ, ಅಲ್ಲಪ್ಪ, ಅವ್ನಿಗೆ ಸೂಸೈಡ್ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲೇನೋ? ಇತ್ತು ಸರ್ ಅಂದರು. ಏನಿತ್ತು? ಏನು ಅರ್ಧ ಮನೆ ಆಗಿತ್ತು, ಅರ್ಧ ಮನೆ ಮಾರಾಟ ಮಾಡೋದು, ಉಸುಕು ಸಿಮೆಂಟು ಸ್ಟಾಕ್ ಏನಿತ್ತು ಅದನ್ನೆಲ್ಲ ಮಾರಾಟ ಮಾಡೋದು, ಸಾಲ ತೀರಿಸೋದು, ಬಾಡಿಗೆ ಮನೆಯಲ್ಲಿ ಇರೋದು. ಹೌದು, ಇಷ್ಟು ಸರಳ ಸೂತ್ರ ಅವನಿಗೆ ಯಾಕೆ ಹೊಳಿಲಿಲ್ಲ? ಯಾಕೆಂದರೆ ಒಬ್ಬ ವ್ಯಕ್ತಿ ಹೂ ಈಸ್ ಅಂಡರ್ ಸ್ಟ್ರೆಸ್, ಯಾವ ವ್ಯಕ್ತಿ ಒತ್ತಡದಲ್ಲಿದ್ದಾನೆ, ತಲೆ ಬಿಸಿ ಆಗಿಬಿಟ್ಟಿರುತ್ತೆ, ಎಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಯಾವುದು ದಾರಿಗಳು ಕಾಣಂಗಿಲ್ಲ. ಇಮಿಡಿಯೇಟ್ಲಿ ಈ ಥರದ ನಿರ್ಣಯವನ್ನು ತಗೋತಾನೆ. ಅದೇ ವ್ಯಕ್ತಿ ಕಾಮ್ ಆ್ಯಂಡ್ ಕ್ವೈಟಾಗಿ ವಿಚಾರ ಮಾಡಿ, ಈಗ ಹೊರಗಡೆದವ್ರಿಗೆ ಯಾವ ರೀತಿ ಸಲಹೆ ಕೊಡಬೇಕೋ ಅದೇ ಥರ ತನ್ನಿಂದ ತಾನು ಹೊರಗಡೆ ಬಂದು ತನ್ನಷ್ಟಕ್ಕೆ ತಾನೇ ಸಲಹೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ, ಇಟ್ ಇಸ್ ಕಾಲ್ಡ್ ಆರ್ಟ್ ಆಫ್ ವಿಟ್ನೆಸ್ಸಿಂಗ್, ಸಾಕ್ಷಿ ಭಾವ. ಹೊರಗಡೆ ಬಂದು ತನ್ನಷ್ಟಕ್ಕೆ ತಾನೇ ಕಾಮ್ ಆ್ಯಂಡ್ ಕ್ವೈಟ್ ಇದ್ದಾಗ ಸಾವಿರಾರು ದಾರಿಗಳು ಕಾಣಿಸುತ್ತೆ, ದಾರಿಗಳಿರುತ್ತೆ. ಅವಾಗಿಂಥ ಪರಿಸ್ಥಿತಿ ಬರಲಿಕ್ಕಿಲ್ಲ. ಅದಕ್ಕೆ ನಾವು ಹೇಳೋದು, ಡೋಂಟ್ ಏರ್ ಕಂಡೀಷನ್ ಯುವರ್ ಹೌಸ್, ಏರ್ ಕಂಡೀಷನ್ ಯುವರ್ ಮೈಂಡ್. ಇದು ಎಕಾನಮಿಕ್ ಸ್ಟ್ರೆಸ್, ಆರ್ಥಿಕ ಒತ್ತಡ, ಮತ್ತು ಸೋಷಿಯಲ್, ಸಾಮಾಜಿಕ, ಸ್ವತಃ ನಾವೇ ತಂದುಕೊಂಡಿರಲಿಲ್ಲ ಅನ್ನೋ ಸಹಿತ ಸಮಾಜ ಕೆಲವು ವಿಷಯಗಳನ್ನು ಈ ರೀತಿ ಕ್ರಿಯೇಟ್ ಮಾಡಿರುತ್ತೆ. ಬ್ಯಾಂಕ್ನಲ್ಲಿಟ್ಟಂಥ ಹಣ ಈ ರೀತಿ ಹೋಯಿತು, ಆ ವ್ಯಕ್ತಿ ಗಾಬರಿ ಆಗಿಬಿಟ್ಟ. ಅದಕ್ಕೆ ಮ್ಯಾನೇಜ್ ಯುವರ್ ಸ್ಟ್ರೆಸ್. ನಿಮ್ಮ ಒತ್ತಡವನ್ನು ನಿರ್ವಹಣೆ ಮಾಡಿ. ಹಾಗೆ ಕಾಮ್ ಆ್ಯಂಡ್ ಕ್ವೈಟ್ನೆಸ್ ಬೇಕಪ್ಪ ಅಂದರೆ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್, ಜೀವನ ಕಲೆಯನ್ನು ಕಲೀರಿ. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಧನ್ಯವಾದಗಳು.